ವಿಜಯಪುರ ದೇವನಹಳ್ಳಿ ರಸ್ತೆ ಮೋರಿ ಸಮೀಪ ಚಲಿಸುತ್ತಿದ್ದ ಬೈಕ್ ಮೇಲೆ ಮರದ ಕೊಂಬೆಯೊಂದು ಮುರಿದು ಬಿದ್ದ ಪರಿಣಾಮ ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ ಆಂಧ್ರ ಮೂಲದ ಮುರಳೀಕೃಷ್ಣ ಎಂಬುವವರು ಗಂಭೀರ ಗಾಯಗೊಂಡಿದ್ದಾರೆ. 15 ವರ್ಷದ ವರುಣ್ ಎಂಬುವವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ವಿಜಯಪುರದಿಂದ ದೇವನಹಳ್ಳಿಯ ಕಡೆಗೆ ಸಂಚರಿಸುವ ಮುಖ್ಯ ರಸ್ತೆಯಲ್ಲಿ ಮಾವಿನ ಮರದ ಕೊಂಬೆಯೊಂದು ಮುರಿದು ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದೆ. ತೀವ್ರವಾಗಿ ಗಾಯಗೊಂಡಿರುವ ಮುರಳೀಕೃಷ್ಣ ಎಂಬುವವರಿಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವೇಳೆ ಎಸ್ಆರ್ಎಸ್ ಬಸವರಾಜ್ ಮಾತನಾಡಿ, ವಿಜಯಪುರ ದೇವನಹಳ್ಳಿ ರಸ್ತೆಯಲ್ಲಿ ಸಾಲು ಮರಗಳಿದ್ದು ಮರಗಳಲ್ಲಿರುವ ಒಣಗಿದ ಕೊಂಬೆಗಳನ್ನು ತೆರವು ಮಾಡುವಂತೆ ಅನೇಕ ಬಾರಿ ಮನವಿ ಮಾಡಿದರೂ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯದಿಂದ ಈ ಅನಾಹುತ ಸಂಭವಿಸಿದೆ ಎಂದರು. ಇದಕ್ಕೆ ನೇರ ಕಾರಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಆಗಿದ್ದು, ಕೂಡಲೇ ಒಣಗಿರುವ ಮರದ ಕೊಂಬೆಗಳನ್ನು ತೆರವು ಮಾಡಬೇಕೆಂದು ಒತ್ತಾಯಿಸಿದರು. ಈ ಒಂದು ಅಶೋಕನಗರ ಆಂಜನೇಯ ದೇವಸ್ಥಾನದ ಹತ್ರ ಒಂದು ಮರ ಬಿದ್ದು ಇವತ್ತು ಇಬ್ಬರು ಬಾಲಕರು ಈಗಾಗಲೇ ಒಬ್ಬರು ಇಲ್ಲೇ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಬ್ಬರು ಚಿಂತಾಜನಕವಾಗಿದ್ದಾರೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದಾರೆ. ಆದರೆ ಮಳೆಗಾಲ ಬಂದಿರೋದ್ರಿಂದ ಹಳೆ ಮರಗಳನ್ನ ತೆಗೆದು ಯಾವುದೇ ನೋಡಿದ್ರು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ತದೆ ಅಂತ ಹೇಳಿ ಇವತ್ತು ಏನು ಪಾರ್ಕ್ಗಳಿರ್ಬೋದು, ಊರಿನಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಹಳೆ ಮರಗಳನ್ನು ಗುರುತಿಸಿ ಮೊದಲು ಮರಗಳ ತೆಗೆಯುವಂಥ ಕೆಲಸ ಮಾಡಬೇಕು. ಇವತ್ತು ಇಬ್ಬರು ಈ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳ್ಬೋದು. ಚಿಂತಾಜನಕವಾಗಿದ್ದಾರೆ. ನಿಜವಾಗಿ ಇದು ಒಂದು ಮರಗಳ ಒಂದು ಏನು ಹಳೆ ಮರ ಇದೆ ಅದೆಲ್ಲ ಕಡಿದು ಗುರುತಿಸಿ ಕಟ್ ಮಾಡಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹೆಸರು ಬಸವರಾಜು, ವಿಜಯಪುರ. ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ.